ಫಲುಗುಣನ ನೇಮದಲ್ಲಿ ರಥದಿಂದ ಇಳಿದನುತ್ತರನೋ ಅವನಿಪನ ಕೋಮಲ ಸುವಸ್ತ್ರಾಭರಣ ಕರ್ಣನ ಕೃಪನ ಗುರುಸುತನ ಸುಲಲಿತಾಂಬರ ರತ್ನಭೂಷಣಗಳನ್ನು ಕೊಂಡು ಅಡರಿದನು ರಥವನು ಬಿಳುದುಡುಕಿ ಅಂಗಯ್ಯ ನಡಹಾಯ್ದನು ಧನಂಜಯನ. ಇಲ್ಲಿ ಫಲುಗುಣನ ಆಜ್ಞೆಯಂತೆ ನೇಮದಲ್ಲಿ ಅಂದ್ರೆ ಆಜ್ಞೆಯ ಹಾಗೆ ಉತ್ತರ ಏನ್ ಮಾಡಿದಾನೆ, ರಥದಿಂದ ಇಳಿದು ಅಲ್ಲಿ ಇದ್ದಂತಹ ಕೌರವನ ವಸ್ತ್ರಾಭರಣಗಳನ್ನ, ಕರ್ಣ, ಕೃಪ, ಅಶ್ವತ್ಥಾಮರ ಎಲ್ಲ ವಸ್ತ್ರಾಭರಣಗಳನ್ನ ತೆಗೆದುಕೊಂಡಿದ್ದಾನೆ. ಬಂದು ಮತ್ತೆ ರಥವನ್ನ ಹತ್ತುತ್ತಾನೆ. ಆಗ ಭೀಷ್ಮರು ಮತ್ತೆ ಕಾರ್ಯೋನ್ಮುಖರಾಗ್ತಾರೆ. ಅವರು ಬಿಲ್ಲನ್ನ ಹಿಡಿದು ಅರ್ಜುನನಿಗೆ ಅಡ್ಡ ಬರ್ತಾರೆ. ಮುಂದೆ ಅರ್ಜುನ ಏನ್ ಮಾಡ್ತಾನೆ ಅನ್ನೋದನ್ನ ಮುಂದಿನ ಪದ್ಯದಲ್ಲಿ ನಾವು ನೋಡ್ಬೋದು. ಅಂದ್ರೆ ಆ ಯುದ್ಧ ಮಾಡುವಾಗ ಎರಡೂ ಕಡೆಯವರು ಇಲ್ಲಿ ಭೀಷ್ಮರು ಹೇಗೆ ಕಾರ್ಯೋನ್ಮುಖರಾದ್ರು, ಅವರನ್ನ ಎದುರಿಸಕ್ಕೆ ಅರ್ಜುನನು ಹೇಗೆ ಸಿದ್ಧನಾಗ್ತಾನೆ ಅನ್ನೋದನ್ನ ನಾವು ಮುಂದಿನ ಪದ್ಯದಲ್ಲಿ ನೋಡ್ಬೋದು. ಎರಡು ಶರದಲ್ಲಿ ಚಾಪವನ್ನು ಕತ್ತರಿಸಿ ಭೀಷ್ಮನ ನಿಲ್ಲಿಸಿ ಕೌರವದಲನಿ ಪಾಲನ ಮುಕುಟವನು ಮೂರಂಬಿನಲಿ ಕಡಿದು ತಿರುಗಿದನು ಕಲಿಪಾರ್ತನಗುತ್ತಾಗ ಉತ್ತರ ಸಹಿತ ಕಲಿಪಾರ್ಥ ತಿರುಗಿದನು ಬನ್ನಿಯಲಿ ಕೈದುವನಿರಿಸಿ ಮುಂದಿನ ಹುಲುರತದೆ ನಿಜ ನಗರಿಗೆ ಐತಂಗ. ಪದ್ಯ 93ನೇ ಪದ್ಯ. ಮೊದಲು ಭೀಷ್ಮರು ಅಡ್ಡ ಹಾಕಿದ ತಕ್ಷಣನೇ ಎರಡು ಶರದಲ್ಲಿ ಚಾಪವನ್ನು ಕತ್ತರಿಸಿದನು. ಬಿಲ್ ಇದ್ರೆ ತಾನೇ ಅವರು ಯುದ್ಧ ಮಾಡೋದು, ಅದಕ್ಕೋಸ್ಕರ ಎರಡು ಬಾಣಗಳನ್ನ ಪ್ರಯೋಗಿಸಿ ಭೀಷ್ಮರ ಬಿಲ್ಲನ್ನ ಮೊದಲು ಕತ್ತರಿಸಿ ಹಾಕ್ತಾನೆ. ಆಮೇಲೆ 3 ಬಾಣಗಳನ್ನ ಪ್ರಯೋಗ ಮಾಡಿ ಕೌರವ ಧರಣೀಪಾಲನ ಮುಕುಟವನ್ನ 3 ಅಂಬಿನಲ್ಲಿ ಕಡಿದು ತಿರುಗಿದನು. ಅಂದ್ರೆ 3 ಬಾಣಗಳನ್ನ ಪ್ರಯೋಗಿಸಿ ಕೌರವನ ಮುಕುಟ ಅಂದ್ರೆ ಕಿರೀಟವನ್ನ ಕತ್ತರಿಸಿ ಹಾಕಿದ್ದಾನೆ. ಆಮೇಲೆ ನಗುತ್ತ ಉತ್ತರ ಸಹಿತ ಅಲ್ಲೇ ಅವನು ಸಂತೋಷದಿಂದ ಉತ್ತರನ ಸಮೇತವಾಗಿ ಅವನು ತಗೊಂಡು ಬಂದಿದ್ದಂತಹ ಆ ಕೈದುವನ್ನ ಅಂದ್ರೆ ಶಸ್ತ್ರಾಸ್ತ್ರಗಳನ್ನ ತಗೊಂಡು ಹೋಗಿ ಮತ್ತೆ ಬನ್ನಿ ಮರದ ಹತ್ತಿರ ಅವರು ಕಟ್ಟಿ ಇಟ್ಟಿದ್ರಲ್ಲ ಹೆಣದ ರೂಪದಲ್ಲಿ, ಅದೇ ರೀತಿಯಲ್ಲಿ ಆ ಎಲ್ಲ ಶಸ್ತ್ರಾಸ್ತ್ರಗಳನ್ನ ತಗೊಂಡು ಹೋಗಿ ಅಲ್ಲಿಟ್ಟು ಮುಂದೆ ನಡೀತಾನೆ. ಹುಲು ರಥ ಅಂದ್ರೆ ಸಾಮಾನ್ಯವಾದ ರಥದಿಂದ ಅವನು ಹೊರಡ್ತಾನೆ ಯುದ್ಧ ಭೂಮಿಯನ್ನು ಬಿಟ್ಟು ಅಂತ ಹೇಳ್ತಾ ಈ ಸಂಧಿಯನ್ನ ಮುಕ್ತಾಯಗೊಳಿಸೋಣ. ಮುಂದಿನ 9ನೇ ಸಂಧಿಯ ಪ್ರಯೋಗ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ನಮಸ್ಕಾರ.